Hi everyone, I am Manjunath SV, Assistant Professor in Department of Commerce, Sri Vivekananda Degree College, Chintamani. In this video, we are going to solve problem number 3 in job costing. Job costing ಅಲ್ಲಿ problem number 3 ನ ಸಾಲ್ವ್ ಮಾಡೋಣ. ನೋಡಿ ಇನ್ಫಾರ್ಮೇಶನ್ ಏನು ಕೊಟ್ಟಿದ್ದಾರೆ. The following information for the year ended on 31st March 2007 in obtained from the books and records of the manufacturing company. ಸೊ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯ 2007 ಮಾರ್ಚ್ 31st ಎಂಡಿಂಗ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ ಏನೇನಿದೆ ಅಂತ. ಸೊ ರಾ ಮೆಟೀರಿಯಲ್ ಸಪ್ಲೈಡ್ ಫ್ರಮ್ ಸ್ಟೋರ್ಸ್ ಇಂದ ರಾ ಮೆಟೀರಿಯಲ್ ಸಪ್ಲೈ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ದೆನ್ ವೇಜಸ್, ದೆನ್ ಚಾರ್ಜಬಲ್ ಎಕ್ಸ್ಪೆನ್ಸಸ್, ಮೆಟೀರಿಯಲ್ ಟ್ರಾನ್ಸ್ಫರ್ ಟು ವರ್ಕ್ ಇನ್ ಪ್ರೋಗ್ರೆಸ್, ಸೊ ಮೆಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್. ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ 2 ಕಾಲಮ್ಸ್ ಕೊಟ್ಟಿದ್ದಾರೆ. ಒಂದು ಕಂಪ್ಲೀಟೆಡ್ ಜಾಬು, ಇನ್ನೊಂದು ವರ್ಕ್ ಇನ್ ಪ್ರೋಗ್ರೆಸ್ ಜಾಬು. ಸೊ ಹಾಗಾದ್ರೆ ನಾವು ಕಂಪ್ಲೀಟೆಡ್ ಜಾಬ್ಗೆ ಸಪ್ರೇಟ್ ಆಗಿ ವರ್ಕ್ನ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗುತ್ತೆ, ವರ್ಕ್ ಇನ್ ಪ್ರೋಗ್ರೆಸ್ ಸಪ್ರೇಟ್ ಕ್ಯಾಲ್ಕುಲೇಷನ್ಸ್ನ ಮಾಡಬೇಕಾಗುತ್ತೆ. ಸೊ ನೋಡೋಣ ಇನ್ಫಾರ್ಮೇಶನ್ ಎಲ್ಲೆಲ್ಲಿ ತಗೊಳ್ಬೇಕು ಮಾರ್ಕ್ ಮಾಡಿ, ಜೆರಾಕ್ಸ್ ತಗೊಂಡು ಜೆರಾಕ್ಸಲ್ಲಿ ಮಾರ್ಕ್ ಮಾಡಿ. ರಾ ಮೆಟೀರಿಯಲ್ ಸಪ್ಲೈಡ್ ಫ್ರಮ್ ಸ್ಟೋರ್ಸ್ ಅಂತ ಹೇಳಿದ್ದಾರೆ. ಯಾವ ಸ್ಟೆಪ್ಗೆ ತಗೋಬೇಕು ನೋಡಿ, ಅವರ ರಿಕ್ವೈರ್ಮೆಂಟ್ ಏನಿದೆ ನೋಡಿ ಇಲ್ಲಿ, ಪ್ರಿಪೇರ್ ಕಾಸ್ಟ್ ಶೀಟ್, ದೆನ್ ಕನ್ಸಾಲಿಡೇಟೆಡ್ job completed account showing profit and loss account and consolidated work in progress account. ಫಸ್ಟ್ ನಾವು ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡೋಣ, ಆಮೇಲೆ ಕನ್ಸಾಲಿಡೇಟೆಡ್ ಅಕೌಂಟ್ಗೆ ಹೋಗೋಣ. ಯಾವಾಗ ಅವರು ಕಾಸ್ಟ್ ಶೀಟ್ ನ ಕೇಳಿದಾರೋ ನೀವು ಎಲಿಮೆಂಟ್ಸ್ ವೈಸ್ ಇರ್ತಕ್ಕಂಥ ಪ್ರಾಬ್ಲಮ್ ಇನ್ಫಾರ್ಮೇಶನ್ ಡಿವೈಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ರಾ ಮೆಟೀರಿಯಲ್ ಸಪ್ಲೈಡ್ ಫ್ರಮ್ ಸ್ಟೋರ್ಸ್ ಅಂತ ಹೇಳಿದ್ದಾರೆ. ಈ ಇನ್ಫಾರ್ಮೇಶನ್ ನಾವು ಮೆಟೀರಿಯಲ್ ಕನ್ಸ್ಯೂಮ್ ನ ಕ್ಯಾಲ್ಕುಲೇಷನ್ಸ್ಗೆ ತಗೊಳ್ಬೇಕಾಗುತ್ತೆ. Then wages, as it is wages ಆಗಿ ತಗೊಳ್ತೀವಿ for the purpose of prime cost calculation. Chargeable expenses is nothing but direct expenses. This is also should be taken to calculate the prime cost. Material transfer to work in progress ಅಂತ ಹೇಳಿದ್ದಾರೆ. ಸೊ ಎಲ್ಲಿಂದ ಟ್ರಾನ್ಸ್ಫರ್ ಆಗ್ತೀವಿ ನೋಡಿ, ಟ್ರಾನ್ಸ್ಫರ್ ಟು ವರ್ಕ್ ಇನ್ ಪ್ರೋಗ್ರೆಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಎಲ್ಲಿಂದ? ಸೊ ಕಂಪ್ಲೀಟೆಡ್ ಜಾಬ್ ಇಂದ ವರ್ಕ್ ಇನ್ ಪ್ರೋಗ್ರೆಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಎಲ್ಲಿಂದ ಟ್ರಾನ್ಸ್ಫರ್ ಆಗುತ್ತೋ ಅಲ್ಲಿ ನಾವು ಲೆಸ್ ಮಾಡಬೇಕು, ಎಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೋ ಅಲ್ಲಿ ಆ್ಯಡ್ ಮಾಡಬೇಕು. ಇನ್ ಸೆನ್ಸ್ ಕಂಪ್ಲೀಟೆಡ್ ಜಾಬ್ ಇಂದ ಟ್ರಾನ್ಸ್ಫರ್ ಆಗ್ತಿರ್ತಕ್ಕಂಥದ್ದು ಟು ಎಲ್ಲಿಗೆ? ವರ್ಕ್ ಇನ್ ಪ್ರೋಗ್ರೆಸ್ಗೆ. ಸೊ ಕಂಪ್ಲೀಟೆಡ್ ಜಾಬ್ ಅಲ್ಲಿ ಏನ್ ಮಾಡ್ತೀರಾ? ಲೆಸ್ ಮಾಡಿ ತಗೊಳ್ತೀರಾ. ವರ್ಕ್ ಇನ್ ಪ್ರೋಗ್ರೆಸ್ ಜಾಬ್ ಅಲ್ಲಿ ಏನ್ ಮಾಡ್ತೀರಾ? ಆ್ಯಡ್ ಮಾಡಿ ತಗೊಳ್ಬೇಕು. ದೆನ್ ಮೆಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್ ಅಂತ ಹೇಳಿ 1000 rupees ಅಂತ ಹೇಳಿ ಕಂಪ್ಲೀಟೆಡ್ ಜಾಬ್ಗೆ ಮಾತ್ರ ಕೊಟ್ಟಿದ್ದಾರೆ, ವರ್ಕ್ ಇನ್ ಪ್ರೋಗ್ರೆಸ್ಗೆ ಕೊಟ್ಟಿಲ್ಲ. ಹಾಗಾದ್ರೆ ಇದು ರಿಟರ್ನ್ ಆಗಿರ್ತಕ್ಕಂಥದ್ರಿಂದ ನೀವೇನ್ ಮಾಡ್ತೀರಾ? ಲೆಸ್ ಮಾಡಿ. ಯಾವ ಜಾಬ್ ಅಲ್ಲಿ ತಗೊಳ್ಬೇಕು? ಕಂಪ್ಲೀಟೆಡ್ ಜಾಬ್ ಅಲ್ಲಿ ಮಾತ್ರ ತಗೋಬೇಕು. ದಿಸ್ ಇಸ್ ಇನ್ಫಾರ್ಮೇಶನ್ ವಿಚ್ ಇಸ್ ರಿಲೇಟಿವ್ ಟು ಯರ್ ಡೈರೆಕ್ಟ್ ಎಲಿಮೆಂಟ್ಸ್. ಈ ಏನ್ ಟೇಬಲ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಾಗಿದೆ? ಡೈರೆಕ್ಟ್ ಎಲಿಮೆಂಟ್ಸ್ ಇನ್ಫಾರ್ಮೇಶನ್ ಆಗಿದೆ. ಇದಾದ ನಂತರ ಫ್ಯಾಕ್ಟರಿ ಓವರ್ ಹೆಡ್ಸ್ ಈಸ್ 80% ಆಫ್ ವೇಜಸ್ ಅಂಡ್ ಆಫೀಸ್ ಓವರ್ ಹೆಡ್ಸ್ ಈಸ್ 25% ಆಫ್ ಫ್ಯಾಕ್ಟರಿ ಕಾಸ್ಟ್. ದ price of the executed contract during the 2007 was 4,10,000. ಎಕ್ಸಿಕ್ಯೂಟೆಡ್ ಜಾಬ್ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಜಾಬ್ಗೆ ಸೇಲ್ ಪ್ರೈಸ್ ಎಷ್ಟು? 4,10,000. ಇಷ್ಟು ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ನೀವು ಫಸ್ಟ್ ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡಿ, ಆಮೇಲೆ ಕನ್ಸಾಲಿಡೇಟೆಡ್ ಕಂಪ್ಲೀಟೆಡ್ ಜಾಬ್ ಅಕೌಂಟ್, ದೆನ್ ಕನ್ಸಾಲಿಡೇಟೆಡ್ ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ ನ ಮಾಡಬೇಕು. ಕನ್ಸಾಲಿಡೇಟೆಡ್ ಜಾಬ್ ಅಕೌಂಟ್ ಮಾಡ್ಬೇಕಾದ್ರೆ, ಕಂಪ್ಲೀಟೆಡ್ ಜಾಬ್ ಅಕೌಂಟ್ ಮಾಡ್ಬೇಕಾದ್ರೆ ಪ್ರಾಫಿಟ್ ಅಥವಾ ಲಾಸ್ ಅದರಲ್ಲಿ ಇಂಡಿಕೇಟ್ ಆಗಿರಬೇಕು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ರಿಕ್ವೈರ್ಮೆಂಟ್ ಏನಿದೆ? ಕಾಸ್ಟ್ ಶೀಟ್ ಇದೆ. ನಾವು ಕಾಸ್ಟ್ ಶೀಟ್ ನ ಫಸ್ಟ್ ಪ್ರಿಪೇರ್ ಮಾಡೋಣ, ಆಮೇಲೆ ಕನ್ಸಾಲಿಡೇಟೆಡ್ ಅಕೌಂಟ್ಸ್ಗೆ ಹೋಗೋಣ. ಓಕೆನಾ? ಸೊಲ್ಯೂಷನ್. ಸೊ ಕಾಸ್ಟ್ ಶೀಟ್ ಮಾಡ್ಬೇಕಾದ್ರೆ ಹೆಡಿಂಗ್ ತಗೋಣ, ಜಾಬ್ ಕಾಸ್ಟ್ ಶೀಟ್ ಫಾರ್ ದ ಕಂಪ್ಲೀಟೆಡ್ ಜಾಬ್ ಫಾರ್ ದ ಪೀರಿಯಡ್ ಎಂಡೆಡ್ 31st March 2007. ಅಲ್ಲಿ ಡೇಟ್ ಕೊಟ್ಟಿರೋದ್ರಿಂದ ನಾನು ಡೇಟು ಸಹ ಮೆನ್ಷನ್ ಮಾಡಿದ್ದೀನಿ. ಕಾಸ್ಟ್ ಶೀಟ್ಗೆ ಟೇಬಲ್ ನ ತಗೊಂಡಿದ್ದೀನಿ. ಪರ್ಟಿಕ್ಯುಲರ್ಸ್, rupees and rupees. First column for inner column, second column for total cost. ಇಲ್ಲಿ ಕಾಸ್ಟ್ ಪರ್ ಯೂನಿಟ್ ಕಾಲಮ್ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ನಂಬರ್ ಆಫ್ ಯೂನಿಟ್ಸ್ ಪ್ರೊಡಕ್ಷನ್ ಕೊಟ್ಟಿಲ್ಲ. ಸೊ ಹಾಗಾದ್ರೆ ನಾವು ಫಸ್ಟ್ ಏನು ರೆಕಾರ್ಡ್ ಮಾಡ್ತೀವಿ? ಡೈರೆಕ್ಟ್ ಎಲಿಮೆಂಟ್ಸ್ ರೆಕಾರ್ಡ್ ಮಾಡ್ತೀನಿ. ಕ್ವಶನ್ ಹತ್ರ ನೋಡಿ, ರಾ ಮೆಟೀರಿಯಲ್ಸ್ ಸಪ್ಲೈಡ್ ಫ್ರಮ್ ಸ್ಟೋರ್ಸ್ ಅಂತ ಹೇಳಿ 90,000 rupees ಇದೆ. ಆ 90,000 ತಗೊಳ್ಳೋಣ. ದೆನ್ ಇಲ್ಲಿ ಮೆಟೀರಿಯಲ್ ಟ್ರಾನ್ಸ್ಫರ್ ಟು ವರ್ಕ್ ಇನ್ ಪ್ರೋಗ್ರೆಸ್ ಇದೆ, ಮೆಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್ ಇದೆ. ಈ ಕಾನ್ಸೆಪ್ಟ್ ಅಲ್ಲಿ ಎರಡು ಸಹ ಲೆಸ್ ಮಾಡೋಣ. ನೋಡಿ ಈಗ ರೆಕಾರ್ಡ್ ಮಾಡ್ತೀನಿ. ಫಸ್ಟ್ ಒನ್ ಏನಂತ ತಗೊಳ್ಬೇಕು? ಮೆಟೀರಿಯಲ್ ಸಪ್ಲೈಡ್ ಫ್ರಮ್ ಸ್ಟೋರ್ಸ್ ಎಷ್ಟು? 90,000 rupees ಇದೆ, ಅದನ್ನ ತಗೊಂಡಿದ್ದೀನಿ. ಸೊ ಲೆಸ್ ಮಾಡ್ತಕ್ಕಂಥ ಐಟಮ್ಸ್ ಎರಡಿದೆ. ಒಂದು ಮೆಟೀರಿಯಲ್ ಟ್ರಾನ್ಸ್ಫರ್ ಟು ವರ್ಕ್ ಇನ್ ಪ್ರೋಗ್ರೆಸ್, ಅಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್ಗೆ ಟ್ರಾನ್ಸ್ಫರ್ ಆಗ್ತಿದೆ. ಎಷ್ಟು?
2000 rupees. So ಲೆಸ್ ಮಾಡ್ತೀನಿ, ಬ್ಯಾಲೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ? 88,000 rupees ಬರುತ್ತೆ. ದೆನ್ ಅಗೇನ್ ಇನ್ನೂ ಒಂದು ರಿಟರ್ನ್ ಇದೆ. ಹಾಗಾದ್ರೆ ರಿಟರ್ನ್ ಸಹ ನಾವೇನ್ ಮಾಡಬೇಕು? ಲೆಸ್ ಮಾಡಬೇಕು. ಲೆಸ್ ಮೆಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್. ಎಷ್ಟಿದೆ ಅಲ್ಲಿ ವ್ಯಾಲ್ಯೂ? 1000 rupees. ಈಗ ಲೆಸ್ ಮಾಡಿದ್ರೆ ರಿಮೈನಿಂಗ್ ಬ್ಯಾಲೆನ್ಸ್ ಏನಾಗಿರುತ್ತೆ? ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಆಗಿರುತ್ತೆ. ಎಷ್ಟು ವ್ಯಾಲ್ಯೂ? 87,000. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ನೀವೇನ್ ಮಾಡಿದೀರಾ? ಡೈರೆಕ್ಟ್ ಮೆಟೀರಿಯಲ್ ಕನ್ಸಿಡರ್ ಮಾಡಿದೀರಾ. ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಎಲಿಮೆಂಟ್ಸ್ ಏನಿದೆ? ವೇಜಸ್ ಇದೆ ಮತ್ತೆ ಚಾರ್ಜಬಲ್ ಎಕ್ಸ್ಪೆನ್ಸ್ ಇದೆ, ಎರಡೂ ತಗೊಳ್ಬೇಕಾಗತ್ತೆ. ಆಡ್ ವೇಜಸ್ ಎಷ್ಟಿದೆ? 1 lakh rupees. ದೆನ್ ಇನ್ನ ಒಂದು ಚಾರ್ಜಬಲ್ ಎಕ್ಸ್ಪೆನ್ಸ್ ಇದೆ, ಅದನ್ನು ಸಹ ತಗೊಳ್ಳಿ. ಚಾರ್ಜಬಲ್ ಎಕ್ಸ್ಪೆನ್ಸ್ ಎಷ್ಟಿದೆ ನೋಡಿ ಪ್ರಾಬ್ಲಮ್ ಅಲ್ಲಿ? 10,000 rupees ಇದೆ. ಇಷ್ಟು ಸಹ ಆಡ್ ಮಾಡ್ಕೊಂಡ್ರೆ ಬರ್ತಕ್ಕಂಥದ್ದು ಏನಾಗಿರುತ್ತೆ? ಪ್ರೈಮ್ ಕಾಸ್ಟ್. ಪ್ರೈಮ್ ಕಾಸ್ಟ್ ಎಷ್ಟು? 1,97,000 rupees. Then after the calculation of prime cost we have to consider overheads. Overheads ಅಲ್ಲಿ ಫಸ್ಟ್ ಓವರ್ಹೆಡ್ ಯಾವುದು? ಆಡ್ ಫ್ಯಾಕ್ಟರಿ ಓವರ್ಹೆಡ್ಸ್. ಫ್ಯಾಕ್ಟರಿ ಓವರ್ಹೆಡ್ಸ್ ಇನ್ಫಾರ್ಮೇಶನ್ ಪ್ರಾಬ್ಲಮ್ ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ಈಗ ಫ್ಯಾಕ್ಟರಿ ಓವರ್ಹೆಡ್ಸ್ 80% ಆಫ್ ವೇಜಸ್ ಮೇಲೆ 80% ತಗೊಳ್ಳಿ ಅಂತ ಹೇಳಿದ್ದಾರೆ ನೋಡಿ. ಫ್ಯಾಕ್ಟರಿ ಓವರ್ಹೆಡ್ಸ್ 80% ಆಫ್ 1 lakh rupees. ವೇಜಸ್ ಮೇಲೆ, ವೇಜಸ್ ನೋಡಿ ಇಲ್ಲಿ ಎಷ್ಟಿದೆ? 1 lakh rupees ಇದೆ. ಈ 1 lakh ಇಂಟು 80% ಮಾಡಿ ನಿಮಗೆ ಫ್ಯಾಕ್ಟರಿ ಓವರ್ಹೆಡ್ ಸಿಗುತ್ತೆ. ಎಷ್ಟು ಬರುತ್ತೆ ಅಂದ್ರೆ 80,000 rupees ಬರುತ್ತೆ. 80,000 ಪ್ಲಸ್ 1,97,000 ಎರಡು ಆಡ್ ಮಾಡ್ಕೊಂಡ್ರೆ ಬರ್ತಕ್ಕಂಥದ್ದು ಏನಾಗಿರುತ್ತೆ? ವರ್ಕ್ಸ್ ಕಾಸ್ಟ್ ಆಗಿರುತ್ತೆ. ಸೊ ಎಷ್ಟು ಬರುತ್ತೆ? 2,77,000. ಎಷ್ಟು ಬರುತ್ತೆ? 2,77,000 rupees ಬರುತ್ತೆ. ದೆನ್ ಫ್ಯಾಕ್ಟರಿ ಓವರ್ಹೆಡ್ಸ್ ಆಯ್ತು. ನೆಕ್ಸ್ಟ್ ಓವರ್ಹೆಡ್ ಯಾವುದು? ಆಡ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಸ್. ನೋಡಿ ಪ್ರಾಬ್ಲಮ್ ಅಲ್ಲಿ ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡೋಣ. ಆಫೀಸ್ ಓವರ್ಹೆಡ್ ಈಸ್ 25% ಆಫ್ ಫ್ಯಾಕ್ಟರಿ ಕಾಸ್ಟ್. ಫ್ಯಾಕ್ಟರಿ ಕಾಸ್ಟ್ ಮೇಲೆ 25% ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಫ್ಯಾಕ್ಟರಿ ಕಾಸ್ಟ್ ಮೇಲೆ 25% ತಗೊಳ್ಳೋಣ. ಈಗ ಇಲ್ಲಿ ಫ್ಯಾಕ್ಟರಿ ಕಾಸ್ಟ್ ಎಷ್ಟು ಬಂದಿದೆ ನಮಗೆ? 2,77,000 ಬಂದಿದೆ. ಇದರ ಮೇಲೆ 25% ತಗೊಳ್ಬೇಕು. ದೆನ್ ಹೆಸರೇನಂತ ಕೊಟ್ಟಿದ್ದಾರೆ? ಆಫೀಸ್ ಓವರ್ಹೆಡ್ಸ್ ಅಂತ ಕೊಟ್ಟಿದ್ದಾರೆ, ಹಾಗೆ ತಗೊಳ್ತೀನಿ. ಸೊ 2,77,000 ಇಂಟು 25% ಮಾಡಿದ್ದೀನಿ. ಫೈನಲ್ ಆಗಿ 69,250 rupees ಬರುತ್ತೆ. ದೆನ್ ಆಫೀಸ್ ಓವರ್ಹೆಡ್ಸ್ ಪ್ಲಸ್ ಫ್ಯಾಕ್ಟರಿ ಕಾಸ್ಟ್ ಎರಡು ಆಡ್ ಮಾಡ್ಕೊಂಡ್ರೆ ಬರ್ತಕ್ಕಂಥ ವ್ಯಾಲ್ಯೂ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗಿರುತ್ತೆ. ಸೊ ಎಷ್ಟು ಬರುತ್ತೆ? 3,46,250 rupees. ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಸ್ ಆದ ನಂತರ ಬರ್ತಕ್ಕಂಥ ಓವರ್ಹೆಡ್ಸ್ ಯಾವುದು ಅಂದ್ರೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ಸ್. ಆಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ಸ್. ಇದಕ್ಕೆ ರಿಲೇಟೆಡ್ ಆಗಿ ಪ್ರಾಬ್ಲಮ್ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇಲ್ವೋ ನೋಡೋಣ. ಪ್ರಾಬ್ಲಮ್ ಅಲ್ಲಿ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಅವ್ರು ಕೊಟ್ಟಿರ್ತಕ್ಕಂಥದ್ದು ಸೆಲ್ಲಿಂಗ್ ವ್ಯಾಲ್ಯೂ, ಸೇಲ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ನೆಕ್ಸ್ಟ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ಸ್ ಅಲ್ಲಿ 0 ಅಂತ ನಿಲ್ ಅಂತ ತಗೊಳ್ಬೇಕಾಗತ್ತೆ ನೋಡಿ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ಸ್ ವ್ಯಾಲ್ಯೂ ಇಲ್ಲ, ನಿಲ್ ಅಂತ ಮೆನ್ಷನ್ ಮಾಡಬೇಕು. ದೆನ್ ಬ್ಯಾಲೆನ್ಸ್ ಬರ್ತಕ್ಕಂಥ ಟೋಟಲ್ ವ್ಯಾಲ್ಯೂ ಏನಾಗಿದೆ? ಕಾಸ್ಟ್ ಆಫ್ ಸೇಲ್ಸ್ ಆರ್ ಟೋಟಲ್ ಕಾಸ್ಟ್ ಆಗಿರುತ್ತೆ. ದೆನ್ ಟೋಟಲ್ ಕಾಸ್ಟ್ ಆದ ನಂತರ ಪ್ರಾಬ್ಲಮ್ ಅಲ್ಲಿ ಪ್ರಾಫಿಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರಾ ಅಥವಾ ಸೇಲ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರಾ ನೋಡ್ಬೇಕಾಗತ್ತೆ. ನೋಡೋಣ ಈಗ. ದ ಪ್ರೈಸ್ ಆಫ್ ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್ ಡ್ಯೂರಿಂಗ್ 2007 ವಾಸ್ ₹4,10,000. ಅಂದ್ರೆ ಸೇಲ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 4,10,000 rupees ಕೊಟ್ಟಿದ್ದಾರೆ. ಹಾಗಾದ್ರೆ ಪ್ರಾಬ್ಲಮ್ ಅಲ್ಲಿ ನಾವು ಸೇಲ್ಸ್ ವ್ಯಾಲ್ಯೂನ ತಗೊಳ್ಳೋಣ ನೋಡಿ. ಸೇಲ್ಸ್ ಎಷ್ಟಿದೆ ಇಲ್ಲಿ ನೋಡೋಣ? 4,10,000 ನೋಡಿ. ಸೇಲ್ಸ್ ಕಾಲಮ್ ಅಲ್ಲಿ 4,10,000 ತಗೊಂಡಿದ್ದೀನಿ. ಇವೆರಡಕ್ಕೂ ಇರ್ತಕ್ಕಂಥ ಡಿಫರೆನ್ಸ್ ಐದರ್ ಪ್ರಾಫಿಟ್ ಆರ್ ಲಾಸ್. ನೋಡಿ ಈಗ ಪ್ರಾಫಿಟ್ ಬಂದಿದೆ, ಲಾಸ್ ಬಂದಿದ್ರೆ ನೋಡಿ ಸೇಲ್ ವ್ಯಾಲ್ಯೂ ಜಾಸ್ತಿ ಇದೆ, ಕಾಸ್ಟ್ ಕಡಿಮೆ ಇದೆ. ಹಾಗಾದ್ರೆ ಬರ್ತಕ್ಕಂಥ ವ್ಯಾಲ್ಯೂ ಏನಾಗಿರುತ್ತೆ? ಪ್ರಾಫಿಟ್ ಆಗಿರುತ್ತೆ. ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ತಗೋಬೇಕು. ಯಾವಾಗ ಇದು ಪ್ರಾಫಿಟ್ ಆಯ್ತು ನಾವು ಇಲ್ಲೇನ್ ಮಾಡ್ಬೇಕು? ಆಡ್ ಅಂತ ತಗೊಳ್ಬೇಕಾಗತ್ತೆ. ಎಷ್ಟು ಬರುತ್ತೆ ಪ್ರಾಫಿಟ್? 63,750 rupees ಬರುತ್ತೆ. ಸೊ ದಿಸ್ ಇಸ್ ಎ ಕಾಸ್ಟ್ ಶೀಟ್ ಫಾರ್ ಕಂಪ್ಲೀಟೆಡ್ ಜಾಬ್. ನೆಕ್ಸ್ಟ್ ಕಂಪ್ಲೀಟೆಡ್ ಜಾಬ್ ಕಾಸ್ಟ್ ಶೀಟ್ ನ ಮಾಡಿದೀವಿ. ಈಗ ವರ್ಕ್ ಇನ್ ಪ್ರೋಗ್ರೆಸ್ ಜಾಬ್ಗೆ ಕಾಸ್ಟ್ ಶೀಟ್ ನ ಮಾಡ್ತಾ ಹೋಗೋಣ. ಸೇಮ್ ಆಸ್ ಇಟ್ ಈಸ್. ನಾವು ಕಂಪ್ಲೀಟೆಡ್ ಜಾಬ್ ಯಾವ ರೀತಿ ಪ್ರೊಸೆಸ್ ನ ಫಾಲೋ ಆದ್ವು ಅದೇ ರೀತಿ ಪ್ರೊಸೆಸ್ ನ ಫಾಲೋ ಆಗಬೇಕಾಗುತ್ತೆ. ಬಟ್ ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಮೆನ್ಷನ್ ಮಾಡ್ತೀವಿ ಆಫ್ಟರ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಬದಲಾಗಿ ನಾವಿಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಮೆನ್ಷನ್ ಮಾಡ್ತೀವಿ. ಸೇಲ್ಸ್ ವರ್ಗು ನಾವು ತಗೊಂಡು ಹೋಗೋದಿಲ್ಲ, ಯಾಕೆಂದ್ರೆ ವರ್ಕ್ ಅನ್ನೋ ದಿನ ಕಂಪ್ಲೀಟ್ ಆಗಿಲ್ಲ. ನೋಡೋಣ ಈಗ ಫಸ್ಟ್ ಹೆಡ್ಡಿಂಗ್ ತಗೋಣ. ಜಾಬ್ ಕಾಸ್ಟ್ ಶೀಟ್ ಫಾರ್ ವರ್ಕ್ ಇನ್ ಪ್ರೋಗ್ರೆಸ್ ಜಾಬ್ ಫಾರ್ ದ ಪೀರಿಯಡ್ ಎಂಡೆಡ್ 31st March 2007. ಕಾಲಮ್ಸ್ ತಗೋಣ. ಪರ್ಟಿಕ್ಯುಲರ್ಸ್ ರುಪೀಸ್ ಸೇಮ್. ಇದು ಇನ್ನರ್ ಕಾಲಮ್ ಆಗಿರುತ್ತೆ, ಇದು ಟೋಟಲ್ ಕಾಸ್ಟ್ ಕಾಲಮ್ ಆಗಿರುತ್ತೆ. ದೆನ್ ಫಸ್ಟ್ ನಾವೇನ ರೆಕಾರ್ಡ್ ಮಾಡಬೇಕು? ಪ್ರಾಬ್ಲಮ್ ಹತ್ರ ಬರ್ತೀವಿ ನೋಡಿ. ಈಗ
ರಾ ಮೆಟೀರಿಯಲ್ ಸಪ್ಲೈಡ್ ಫ್ರಮ್ ಸ್ಟೋರ್ಸ್ ಅಂತ ಹೇಳಿ 30,000 rupees ಇದೆ. ದೆನ್ ಮೆಟೀರಿಯಲ್ ಟ್ರಾನ್ಸ್ಫರ್ ಟು ವರ್ಕ್ ಇನ್ ಪ್ರೋಗ್ರೆಸ್ 2,000 rupees ಇದೆ. ಮೆಟೀರಿಯಲ್ ಟ್ರಾನ್ಸ್ಫರ್ ಟು ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳಿ ಇಲ್ಲೂ 2,000 rupees ಕೊಟ್ಟಿದ್ದಾರೆ, ಮತ್ತೆ ಇಲ್ಲೂ 2,000 rupees ಕೊಟ್ಟಿದ್ದಾರೆ. ನಾವು ಇಲ್ಲಿ ಸೆಂಟೆನ್ಸ್ ನ ಅರ್ಥ ಮಾಡ್ಕೋಬೇಕು. ಇದು ಲೆಸ್ ಮಾಡಬೇಕಾ ಅಥವಾ ಆಡ್ ಮಾಡಬೇಕಾ, ಯಾವ್ದ್ರಲ್ಲಿ ಲೆಸ್ ಮಾಡಬೇಕು ಯಾವ್ದ್ರಲ್ಲಿ ಆಡ್ ಮಾಡಬೇಕು ಅಂತ ನೋಡಿ. ಇಲ್ಲಿ ಮೆಟೀರಿಯಲ್ ಟ್ರಾನ್ಸ್ಫರ್ ಟು ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ತಿದೆ, ವರ್ಕ್ ಇನ್ ಪ್ರೋಗ್ರೆಸ್ಗೆ ಟ್ರಾನ್ಸ್ಫರ್ ಆಗ್ತಿದೆ. ಹಾಗಾದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಆಡ್ ಮಾಡ್ಕೋಬೇಕು, ಕಂಪ್ಲೀಟೆಡ್ ಜಾಬ್ ಅಲ್ಲಿ ಲೆಸ್ ಮಾಡಬೇಕು. ನಾವು ಕಂಪ್ಲೀಟೆಡ್ ಜಾಬ್ ಕಾಸ್ಟ್ ಶೀಟ್ ನ ಮಾಡ್ಬೇಕಾದ್ರೆ ಆಲ್ರೆಡಿ ನಾವು ಇದನ್ನ ಲೆಸ್ ಮಾಡಿದೀವಿ. ಹಾಗಾದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ಮಾಡ್ಬೇಕಾದ್ರೆ ಇದನ್ನ ಆಡ್ ಮಾಡ್ಕೋಬೇಕು. ಸೊ ರಾ ಮೆಟೀರಿಯಲ್ ಸಪ್ಲೈಡ್ ಫ್ರಮ್ ದ ಸ್ಟೋರ್ಸ್ ಅಂತ ಹೇಳಿ 30,000 rupees ಇದೆ, ಪ್ಲಸ್ ಈ 2,000 rupees ನ ಆಡ್ ಮಾಡ್ಕೋಬೇಕು. ಇಲ್ಲಿ ರಿಟರ್ನ್ ಯಾವುದು ಇಲ್ಲ, ಲೆಸ್ ಮಾಡ್ತಕ್ಕಂಥ ಐಟಮ್ ಇಲ್ಲಿಲ್ಲ. ಸೊ ಈಗ ಸೊಲ್ಯೂಷನ್ ಹತ್ರ ಬರ್ತೀನಿ ನೋಡಿ. ಫಸ್ಟ್ ಮೆಟೀರಿಯಲ್ ಸಪ್ಲೈಡ್ ಫ್ರಮ್ ಸ್ಟೋರ್ಸ್ ಎಷ್ಟಿದೆ ವ್ಯಾಲ್ಯೂ 30,000 ಅಂತ ಹೇಳಿದಾಗ್ಲೇ. ದೆನ್ ಆಡ್ ಮೆಟೀರಿಯಲ್ ಟ್ರಾನ್ಸ್ಫರ್ ಫ್ರಮ್ ಕಂಪ್ಲೀಟೆಡ್ ಜಾಬ್ ಇಂದ ಟ್ರಾನ್ಸ್ಫರ್ ಆಗಿದೆ, ಎಷ್ಟು 2,000. 2 ಆಡ್ ಮಾಡ್ಕೊಂಡ್ರೆ 32,000 rupees ಬರುತ್ತೆ. ದೆನ್ ಲೆಸ್ ಮೆಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್ ಇದೆಯಾ ಇಲ್ಲಿ ಪ್ರಾಬ್ಲಮ್ ಅಲ್ಲಿ, ನಮ್ಮ ವರ್ಕ್ ಇನ್ ಪ್ರೋಗ್ರೆಸ್ ಜಾಬ್ಗೆ ಇಲ್ಲ, ಸೊ ಹಾಗಾದ್ರೆ ನಿಲ್ ಅಂತ ಮೆನ್ಷನ್ ಮಾಡಿದ್ದೀನಿ. ದೆನ್ ಬರ್ತಕ್ಕಂಥ ಬ್ಯಾಲೆನ್ಸ್ ಏನಾಗಿರುತ್ತೆ, ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಆಗಿರುತ್ತೆ, ದಟ್ ಈಸ್ 32,000 rupees. ನೆಕ್ಸ್ಟ್ ಈಗ ವೇಜಸ್ ನ ಮತ್ತೆ ಚಾರ್ಜಬಲ್ ಎಕ್ಸ್ಪೆನ್ಸಸ್ ನ ರೆಕಾರ್ಡ್ ಮಾಡ್ತಾ ಹೋಗೋಣ. ವೇಜಸ್ ಆಡ್ ವೇಜಸ್ ಎಷ್ಟಿದೆ 40,000 rupees. ದೆನ್ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಇದೆ 4,000 rupees. ಈ ಮೂರನ್ನು ಸಹ ಆಡ್ ಮಾಡಿದ್ರೆ ಬರ್ತಕ್ಕಂಥ ವ್ಯಾಲ್ಯೂ ಪ್ರೈಮ್ ಕಾಸ್ಟ್ ಆಗಿರುತ್ತೆ. ಸೊ ಎಷ್ಟು ಬರುತ್ತೆ ನಮಗೆ 76,000 rupees ಬರುತ್ತೆ. ದೆನ್ ಆಫ್ಟರ್ ದ ಪ್ರೈಮ್ ಕಾಸ್ಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ಓವರ್ ಹೆಡ್ಸ್. ಆ ಓವರ್ ಹೆಡ್ಸ್ ಅಲ್ಲಿ ಫಸ್ಟ್ ಒನ್ ಯಾವುದು, ಫ್ಯಾಕ್ಟರಿ ಓವರ್ ಹೆಡ್ಸ್. ಆಡ್ ಫ್ಯಾಕ್ಟರಿ ಓವರ್ ಹೆಡ್ಸ್ ನೋಡಿ. ಪ್ರಾಬ್ಲಮ್ ಹತ್ರ ಬರೋಣ. ಫ್ಯಾಕ್ಟರಿ ಓವರ್ ಹೆಡ್ಸ್ 80% ಆಫ್ ವೇಜಸ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ವೇಜಸ್ ಮೇಲೆ 80% ನೋಡಿ. ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ವೇಜಸ್ ಎಷ್ಟಿದೆ 40,000 ಇದೆ. 40,000 ಇಂಟು 80% ನ ಮಾಡಬೇಕಾಗತ್ತೆ ಫ್ಯಾಕ್ಟರಿ ಓವರ್ ಹೆಡ್ಸ್. ಸೊ ಆಗ್ಲೇ ಹೇಳಿದೆ ನಿಮಗೆ 40,000 ಇಂಟು 80% ನ ಮಾಡಬೇಕಾಗತ್ತೆ. ಎಷ್ಟು ಬರುತ್ತೆ ವ್ಯಾಲ್ಯೂ 32,000 rupees ಬರುತ್ತೆ. 76,000 ಪ್ಲಸ್ 32,000 ಆಡ್ ಮಾಡ್ಕೊಂಡ್ರೆ ಬರ್ತಕ್ಕಂಥ ವ್ಯಾಲ್ಯೂ ವರ್ಕ್ಸ್ ಕಾಸ್ಟ್ ಆಗಿರುತ್ತೆ. ಎಷ್ಟು 1,08,000. ಇದಕ್ಕೆ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ನ ಆಡ್ ಮಾಡೋಣ ನೋಡಿ. ಪ್ರಾಬ್ಲಮ್ ಅಲ್ಲಿ ಆಫೀಸ್ ಓವರ್ ಹೆಡ್ಸ್ ಅಂತ ಕೊಟ್ಟಿದ್ದಾರೆ 25% ಆಫ್ ಫ್ಯಾಕ್ಟರಿ ಕಾಸ್ಟ್. ಫ್ಯಾಕ್ಟರಿ ಕಾಸ್ಟ್ ಮೇಲೆ 25% ಅಂತ ಹೇಳಿದ್ದಾರೆ. ನೋಡಿ ಈಗ ಫ್ಯಾಕ್ಟರಿ ಕಾಸ್ಟ್ ಹತ್ರ ಬರೋಣ. ಪ್ರಾಬ್ಲಮ್ ಅಲ್ಲಿ 1,08,000 rupees ಆನ್ಸರ್ ಸಿಕ್ಕಿದೆ ಆಸ್ ಎ ಫ್ಯಾಕ್ಟರಿ ಕಾಸ್ಟ್ ಆಗಿ. ಸೊ ಹಾಗಾದ್ರೆ ಅದರ ಮೇಲೆ ತಗೋಣ. ಈಗ ಆಡ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್. ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಹೆಡ್ಡಿಂಗ್ ತಗೊಳ್ಳಿ. ಆಫೀಸ್ ಓವರ್ ಹೆಡ್ಸ್ 1,08,000 ಇಂಟು 25% ಮಾಡಿ. 27,000 rupees ನಿಮಗೆ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಸಿಗುತ್ತೆ. ವರ್ಕ್ ಇನ್ನು ಕಂಪ್ಲೀಟ್ ಆಗಿಲ್ಲ, ವರ್ಕ್ ಇನ್ ಪ್ರೋಗ್ರೆಸ್ ಆಗಿರೋದ್ರಿಂದ ರಿಮೈನಿಂಗ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಇನ್ಫಾರ್ಮೇಶನ್ ಇಲ್ಲ, ಪ್ರಾಫಿಟ್ ಇನ್ಫಾರ್ಮೇಶನ್ ಇಲ್ಲ, ಸೇಲ್ಸ್ ಇನ್ಫಾರ್ಮೇಶನ್ ಇಲ್ಲ. ಹಾಗಾದ್ರೆ ಇವೆರಡು ಆಡ್ ಮಾಡಿಕೊಂಡು ಬರ್ತಕ್ಕಂಥ ವ್ಯಾಲ್ಯೂನ ನಾವು ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಎಷ್ಟು 1,35,000. ಇಲ್ಲಿಗೆ ನಮ್ಮ ಕಾಸ್ಟ್ ಶೀಟ್ ಕಂಪ್ಲೀಟ್ ಆಗುತ್ತೆ. ಪ್ರಾಬ್ಲಮ್ ಅಲ್ಲಿ ಬರೀ ಕಾಸ್ಟ್ ಶೀಟ್ ನ ಕೇಳಿಲ್ಲ, ಅದರ ಜೊತೆಗೆ ಕನ್ಸಾಲಿಡೇಟೆಡ್ ನೋಡಿ, ಕನ್ಸಾಲಿಡೇಟೆಡ್ ಕಂಪ್ಲೀಟೆಡ್ ಜಾಬ್ ಅಕೌಂಟ್ ಶೋಯಿಂಗ್ ಪ್ರಾಫಿಟ್ ಆರ್ ಲಾಸ್. ಜಾಬ್ ಅಕೌಂಟ್ ನ ಮಾಡಬೇಕು, ಕನ್ಸಾಲಿಡೇಟೆಡ್ ಜಾಬ್ ಅಕೌಂಟ್ ನ ಮಾಡಬೇಕು. ಅಂದ್ರೆ ಲೆಡ್ಜರ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡಬೇಕು. ಆ ಲೆಡ್ಜರ್ ಅಕೌಂಟ್ ಅಲ್ಲಿ ಪ್ರಾಫಿಟ್ ಅಥವಾ ಲಾಸ್ ಅಂತ ಇರಬೇಕು. ವರ್ಕ್ ಇನ್ ಪ್ರೋಗ್ರೆಸ್ಗೂ ಮಾಡಬೇಕು, ದೆನ್ ಆಸ್ ವೆಲ್ ಆಸ್ ಕಂಪ್ಲೀಟೆಡ್ ಜಾಬ್ಗೂ ಮಾಡಬೇಕಾಗತ್ತೆ, ಪ್ರಿಪೇರ್ ಮಾಡಬೇಕಾಗತ್ತೆ. ನೋಡೋಣ ಈಗ ನಾವು ಲೆಡ್ಜರ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡೋಣ ಫಾರ್ ದ ಸೇಮ್ ಪ್ರಾಬ್ಲಮ್. ಇದೇ ಪ್ರಾಬ್ಲಮ್ಗೆ ಲೆಡ್ಜರ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ತಾ ನೋಡೋಣ. ಈಗ ಫಸ್ಟ್ ಹೆಡಿಂಗ್ ತಗೊಳ್ತೀನಿ, ಕನ್ಸಾಲಿಡೇಟೆಡ್ ಕಂಪ್ಲೀಟೆಡ್ ಜಾಬ್ ಅಕೌಂಟ್ ಫಾರ್ ದ ಪೀರಿಯಡ್ ಎಂಡೆಡ್ 31st March 2007. ಸೊ ಇಷ್ಟು ಇನ್ಫಾರ್ಮೇಶನ್ ತಗೊಂಡಿದ್ದೀನಿ. ದೆನ್ ಆಮೇಲೆ ಕಾಲಮ್ಸ್ ತಗೋಣ, ಲೆಡ್ಜರ್ ಅಕೌಂಟ್ಸ್ ಕಾಲಮ್ಸ್ ನೋಡಿ. ಕಾಲಮ್ಸ್ ತಗೊಂಡಿದ್ದೀನಿ, ಡೆಬಿಟ್ ಟು ಕ್ರೆಡಿಟ್ ತಗೊಂಡಿದ್ದೀರಾ, ಪರ್ಟಿಕ್ಯುಲರ್ಸ್ ರುಪೀಸ್, ಪರ್ಟಿಕ್ಯುಲರ್ಸ್ ರುಪೀಸ್. ದೆನ್ ಇದಾದ ನಂತರ ಇನ್ಫಾರ್ಮೇಶನ್ ರೆಕಾರ್ಡ್ ಮಾಡ್ತಾ ಹೋಗೋಣ. ಕ್ಯಾಲ್ಕುಲೇಷನ್ ವರ್ಕಿಂಗ್ ಎಲ್ಲ ನೋಟ್ಸ್ ಸಹ ಎಲ್ಲ ಸೇಮ್ ಇರುತ್ತೆ. ಇಲ್ಲಿ ಪ್ರೆಸೆಂಟೇಷನ್ ಲೆಡ್ಜರ್ ಅಕೌಂಟ್ಸ್ ವೈಸ್ ಪ್ರಿಪೇರ್ ಮಾಡ್ತೀರಾ, ಆಗಲೇ ನೀವು ಸ್ಟೇಟ್ಮೆಂಟ್ ವೈಸ್ ಪ್ರಿಪೇರ್ ಮಾಡಿದ್ರಿ, ಅಷ್ಟೇ ಡಿಫ್ರೆನ್ಸ್. ಸೊ ನೋಡ್ತಾ ಹೋಗೋಣ. ಈಗ ನೋಡಿ, ಇಲ್ಲಿ ರಾ ಮೆಟೀರಿಯಲ್ ಸಪ್ಲೈಡ್ ಫ್ರಮ್ ಸ್ಟೋರ್ಸ್ ಇಂದ ಬರ್ತಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಿಮ್ಮ ಕಂಪ್ಲೀಟೆಡ್ ಜಾಬ್ ಅಕೌಂಟ್ಗೆ ಡೆಬಿಟ್ ಆಗಬೇಕು ಟು ರಾ ಮೆಟೀರಿಯಲ್ ಸಪ್ಲೈಡ್ ಫ್ರಮ್ ಸ್ಟೋರ್ಸ್. ಎಷ್ಟು ವ್ಯಾಲ್ಯೂ 90,000 rupees.
ಮೆಟೀರಿಯಲ್ ಟ್ರಾನ್ಸ್ಫರ್ ಟು ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳಿದ್ದಾರೆ. ಮೆಟೀರಿಯಲ್ ಟ್ರಾನ್ಸ್ಫರ್ ಆಗಿದೆ ಇಲ್ಲಿಗೆ ವರ್ಕ್ ಇನ್ ಪ್ರೋಗ್ರೆಸ್ಗೆ. ಹಾಗಾದ್ರೆ ನಾವು ಯುಟಿಲೈಸ್ ಮಾಡಿಲ್ಲ, ಹಾಗಾದ್ರೆ ನಿಮ್ಮ ಕಂಪ್ಲೀಟೆಡ್ ಜಾಬ್ ಅಕೌಂಟ್ಗೆ ಕ್ರೆಡಿಟ್ ಆಗಬೇಕು. ಬೈ ಮಟೀರಿಯಲ್ ಟ್ರಾನ್ಸ್ಫರ್ ಟು ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟು 2000 rupees. ನೆಕ್ಸ್ಟ್ ಮೆಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್ ಅಂತ ಹೇಳಿದ್ದಾರೆ. ರಿಟರ್ನ್ ಆಗ್ತಿದೆ ಮೆಟೀರಿಯಲ್, ಹಾಗಾದ್ರೆ ನಮ್ಮ ಜಾಬ್ಗೆ ಯೂಸ್ ಮಾಡ್ಕೊಂಡಿಲ್ಲ, ಹಾಗಾದ್ರೆ ಇದನ್ನು ಸಹ ನೀವೇನ್ ಮಾಡ್ಬೇಕಾಗುತ್ತೆ, ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡಿ. ಬೈ ಮೆಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್ ಎಷ್ಟು ವ್ಯಾಲ್ಯೂ 1000 rupees. ಇದಾದ ನಂತರ ನೆಕ್ಸ್ಟ್ ಇನ್ಫಾರ್ಮೇಶನ್ ಬರ್ತೀನಿ ಪ್ರಾಬ್ಲಮ್ಗೆ. ವೇಜಸ್ ಅಂತ ಹೇಳಿದರೆ ಇದು ನಿಮ್ಮ ಡೆಬಿಟ್ ಸೈಡ್ ತಗೊಳ್ಳಿ. ಚಾರ್ಜಬಲ್ ಎಕ್ಸ್ಪೆನ್ಸ್ ಅಂತ ಹೇಳಿದರೆ ಇದನ್ನು ಸಹ ಡೆಬಿಟ್ ಸೈಡ್ ತಗೊಳ್ಳಿ. ವೇಜಸ್ 1 lakh rupees, ದೆನ್ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಇದೆ 10,000 rupees. ಇಷ್ಟು ಇನ್ಫಾರ್ಮೇಶನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿದೆ. ಈಗ ನಾವು ಕ್ಲೋಸ್ ಮಾಡ್ತಾ ಹೋಗೋಣ. ಡೆಬಿಟ್ ಸೈಡ್ ಜಾಸ್ತಿ ಇದೆಯಾ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆಯಾ? ಡೆಬಿಟ್ ಸೈಡ್ ಜಾಸ್ತಿ ಇದೆ. ಎಷ್ಟಿದೆ ವ್ಯಾಲ್ಯೂ ಇಲ್ಲಿ 2 lakh rupees ಇದೆ. ಸೇಮ್ 2 lakh rupees ನ ಕ್ರೆಡಿಟ್ ಸೈಡ್ ಸಹ ತಗೊಳ್ಳೋಣ 2 lakh rupees. ಡಿಫರೆನ್ಸ್ ಅಮೌಂಟ್ ಎಷ್ಟಿದೆ? ಡಿಫರೆನ್ಸ್ ಅಮೌಂಟ್ ನಾವು ಪ್ರೈಮ್ ಕಾಸ್ಟ್ ಅಂತ ಕರಿಬೇಕಾಗುತ್ತೆ. ಸೊ ಎಷ್ಟಿದೆ ವ್ಯಾಲ್ಯೂ 1,97,000 rupees ಇದೆ. ಈ 1,97,000 ನ ನೆಕ್ಸ್ಟ್ ಬ್ರಾಡ್ ಡೌನ್ ಮಾಡ್ತಾ ಬರೋಣ. ಟು ಪ್ರೈಮ್ ಕಾಸ್ಟ್ ಬ್ರಾಡ್ ಡೌನ್ ಎಷ್ಟು 1,97,000 rupees. ಇದಾದ ನಂತರ ನೆಕ್ಸ್ಟ್ ಈಗ ಓವರ್ ಹೆಡ್ಸ್ ಇನ್ಫಾರ್ಮೇಶನ್ ಹೋಗೋಣ. ಫಸ್ಟ್ ಓವರ್ ಹೆಡ್ ಯಾವ್ದಿದೆ? ಫ್ಯಾಕ್ಟರಿ ಓವರ್ ಹೆಡ್ಸ್ ಅಂತ ಇದೆ. ಟು ಫ್ಯಾಕ್ಟರಿ ಓವರ್ ಹೆಡ್ಸ್ 1 lakh ಇಂಟು 80%. ಏನ್ ಹೇಳಿದ್ದಾರೆ? ಫ್ಯಾಕ್ಟರಿ ಓವರ್ ಹೆಡ್ಸ್ ವೇಜಸ್ ಮೇಲೆ 80%. ನೋಡಿ ಇಲ್ಲಿ ವೇಜಸ್ ಎಷ್ಟಿದೆ? ಇಲ್ಲಿ 1 lakh ಇದೆ. 1 lakh ಇಂಟು 80% ಮಾಡಿ 80,000 rupees ಬರುತ್ತೆ. ಸೊ ಎರಡು ಆಡ್ ಮಾಡಿದಾಗ ಬರ್ತಕ್ಕಂಥ ವ್ಯಾಲ್ಯೂ ಫ್ಯಾಕ್ಟರಿ ಕಾಸ್ಟ್ ಆರ್ ವರ್ಕ್ಸ್ ಕಾಸ್ಟ್ ಎರಡು ಆಡ್ ಮಾಡಿ ಎಷ್ಟು ಬರುತ್ತೆ ನಿಮಗೆ? 2,77,000 rupees ಬರುತ್ತೆ. ಆಫ್ಟರ್ ದ ಫ್ಯಾಕ್ಟರಿ ಓವರ್ ಹೆಡ್ಸ್ ನಾವೇನ ರೆಕಾರ್ಡ್ ಮಾಡಬೇಕು? ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ರೆಕಾರ್ಡ್ ಮಾಡಬೇಕಾಗುತ್ತೆ. ಟು ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್. ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಏನ್ ಹೇಳಿದ್ದಾರೆ? ವರ್ಕ್ಸ್ ಕಾಸ್ಟ್ ಮೇಲೆ 25% ಅಂತ ಹೇಳಿದ್ದಾರೆ. ವರ್ಕ್ಸ್ ಕಾಸ್ಟ್ ಎಷ್ಟು ಬಂದಿದೆ ಇಲ್ಲಿ ನಿಮಗೆ? 2,77,000 rupees ಬಂದಿದೆ. ಇಂಟು 25% ಮಾಡಿ ಸೊ 69,250 rupees ಬಂದಿದೆ. ದೆನ್ ಇವೆರಡು ಆಡ್ ಮಾಡಿದ್ರೆ ಬರ್ತಕ್ಕಂಥ ವ್ಯಾಲ್ಯೂ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗಿರುತ್ತೆ. ನಮ್ಮ ಪ್ರಾಬ್ಲಮ್ ಅಲ್ಲಿ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಇಲ್ಲ, ನಾನು ಅದನ್ನು ತಗೊಂಡಿಲ್ಲ. ಹಾಗಾದ್ರೆ ಇದನ್ನ ನಾವೇಂತ ಕರಿಬಹುದು? ಟೋಟಲ್ ಕಾಸ್ಟ್ ಅಂತಲೂ ಸಹ ಕರಿಬಹುದಾಗಿರುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಬರುತ್ತೆ ಇಲ್ಲಿ? 3,46,250 rupees ಬರುತ್ತೆ. ಇದಾದ ನಂತರ ಪ್ರಾಬ್ಲಮ್ ಅಲ್ಲಿ ಸೇಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಬೈ ಸೇಲ್ಸ್ ಅಂತ ಹೇಳಿ ಕ್ರೆಡಿಟ್ ಸೈಡ್ ತಗೊಳ್ತೀನಿ. ಎಷ್ಟಿದೆ? 4,10,000 rupees ಇದೆ. ಈಗ ನಿಮ್ಗೆ ಡೆಬಿಟ್ ಸೈಡ್ ಜಾಸ್ತಿ ಇದೆಯಾ ಅಥವಾ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ ಚೆಕ್ ಮಾಡಿ. ಡೆಬಿಟ್ ಸೈಡ್ 3,46,250 rupees ಇದೆ. ಇಲ್ಲಿ 4,10,000 rupees ಇದೆ. ಹಾಗಾದ್ರೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ 4,10,000. ಸೇಮ್ ವ್ಯಾಲ್ಯೂ ಡೆಬಿಟ್ ಸೈಡ್ ಕ್ಯಾರಿ ಮಾಡಿ. ಡಿಫರೆನ್ಸ್ ಅಮೌಂಟ್ ಎಷ್ಟಿದೆ? ಆ ಡಿಫರೆನ್ಸ್ ಅಮೌಂಟ್ ನ ಪ್ರಾಫಿಟ್ ಅಂತ ಟ್ರೀಟ್ ಮಾಡಿ. ಎಷ್ಟು ಬರುತ್ತೆ ವ್ಯಾಲ್ಯೂ? 63,750 rupees ಬರುತ್ತೆ. ನೀವು ಎರಡನ್ನೂ ಸಹ ಚೆಕ್ ಮಾಡಿ. ಯಾವುದು ಲೆಡ್ಜರ್ ಅಕೌಂಟ್ಸ್ ಮತ್ತೆ ಕಾಸ್ಟ್ ಶೀಟ್ ಪ್ರೆಸೆಂಟೇಷನ್ ಚೇಂಜಸ್ ಇದೆ, ರಿಮೈನಿಂಗ್ ಕ್ಯಾಲ್ಕುಲೇಷನ್ಸ್ ಎಲ್ಲನೂ ಸಹ ಸೇಮ್ ಇರುತ್ತೆ. ಅಬ್ಸರ್ವ್ ಮಾಡಿ ಬೇಕಾದ್ರೆ. ನಾನು ಅದಕ್ಕೆ ಒಂದೇ ಪ್ರಾಬ್ಲಮ್ಗೆ ಎರಡು ವರ್ಕ್ನು ಮಾಡಿದ್ದೀನಿ. ಆಕ್ಚುಲಿ ಪ್ರಾಬ್ಲಮ್ ಅಲ್ಲಿ ಕೇಳಿರೋದು ಕನ್ಸಾಲಿಡೇಟೆಡ್ ಕಂಪ್ಲೀಟೆಡ್ ಜಾಬ್ ಅಕೌಂಟ್ ಮತ್ತೆ ಕನ್ಸಾಲಿಡೇಟೆಡ್ ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ ಅಷ್ಟೇ. ನಾನೇನ್ ಮಾಡಿದೆ? ಕಾಸ್ಟ್ ಶೀಟ್ನು ಸಹ ಪ್ರಿಪೇರ್ ಮಾಡಿ ಅಂತ ಎರಡೂ ಸಹ ನಾನು ಒಟ್ಟಿಗೆ ಹೇಳ್ಕೊಡ್ತಿದ್ದೀನಿ. ಸೊ ನೀಟಾಗಿ ಕಲೀರಿ. ಕನ್ಸಾಲಿಡೇಟೆಡ್ ಕಂಪ್ಲೀಟೆಡ್ ಜಾಬ್ ಅಕೌಂಟ್ ಕಂಪ್ಲೀಟ್ ಆಗಿದೆ. ಈಗ ಕನ್ಸಾಲಿಡೇಟೆಡ್ ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ ನ ಪ್ರಿಪೇರ್ ಮಾಡೋಣ. ನೋಡಿ ಇಲ್ಲಿ ರಾ ಮೆಟೀರಿಯಲ್ ಸಪ್ಲೈಡ್ ಫ್ರಮ್ ಸ್ಟೋರ್ಸ್ ಅಂತ ಇದೆ. ಇದೇನಾಗಬೇಕು? ಡೆಬಿಟ್ ಸೈಡ್ ಆಫ್ ಯುವರ್ ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ ಬರಬೇಕು. ವರ್ಕ್ ಮಾಡೋಣ. ನೋಡಿ ಫಸ್ಟ್ ಹೆಡ್ಡಿಂಗ್ ತಗೋಣ. ಕನ್ಸಾಲಿಡೇಟೆಡ್ ವರ್ಕ್ ಇನ್ ಪ್ರೋಗ್ರೆಸ್ ಜಾಬ್ ಅಕೌಂಟ್ ಫಾರ್ ದ ಪೀರಿಯಡ್ ಎಂಡೆಡ್ 31st March 2007. ಕಾಲಮ್ಸ್ ತಗೋಣ. ಡೆಬಿಟ್ ಅಂಡ್ ಕ್ರೆಡಿಟ್. ಸೊ ಪರ್ಟಿಕ್ಯುಲರ್ಸ್ ರುಪೀಸ್, ಪರ್ಟಿಕ್ಯುಲರ್ಸ್ ರುಪೀಸ್ ಅದರ ತಗೋಣ. ದೆನ್ ಇದಾದ್ಮೇಲೆ ಈಗ ಪ್ರಾಬ್ಲಮ್ ಅಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ ಬರೋಣ. ಫಸ್ಟ್ ಅಲ್ಲಿ ಮೆಟೀರಿಯಲ್ ಸಪ್ಲೈಡ್ ಫ್ರಮ್ ಸ್ಟೋರ್ಸ್ ಅಂತ ಹೇಳಿದೆ. ಹಾಗಾದ್ರೆ ನಾವೇನ್ ಮಾಡಬೇಕಾದ್ರೆ ಡೆಬಿಟ್ ಸೈಡ್ ತಗೊಳ್ಬೇಕಾಗುತ್ತೆ. ಟು ಮೆಟೀರಿಯಲ್ ಸಪ್ಲೈಡ್ ಫ್ರಮ್ ಸ್ಟೋರ್ಸ್ ಎಷ್ಟಿದೆ? 30,000 rupees ಇದೆ. ಅದನ್ನು ತಗೊಂಡಿದ್ದೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಹತ್ರ ಬರೋಣ. ನೆಕ್ಸ್ಟ್ ಮೆಟೀರಿಯಲ್ ಟ್ರಾನ್ಸ್ಫರ್ ಟು ವರ್ಕ್ ಇನ್ ಪ್ರೋಗ್ರೆಸ್. ವರ್ಕ್ ಇನ್ ಪ್ರೋಗ್ರೆಸ್ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿದ್ರೆ ನಮಗೆ ಬರುತ್ತೆ ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ಗೆ ಬರಬೇಕು. ಹಾಗಾದ್ರೆ ಡೆಬಿಟ್ ಸೈಡ್ ತಗೊಳ್ಬೇಕು. ಟು ಮೆಟೀರಿಯಲ್ ರಿಸೀವ್ಡ್ ಫ್ರಮ್ ಕಂಪ್ಲೀಟೆಡ್ ಜಾಬ್ ಅಕೌಂಟ್. ಮೆಟೀರಿಯಲ್ ಎಲ್ಲಿಂದ ರಿಸೀವ್ ಆಗ್ತಿದೆ? ಕಂಪ್ಲೀಟೆಡ್ ಜಾಬ್ ಇಂದ. ಹಾಗಾದ್ರೆ ಮೆಟೀರಿಯಲ್ ಕಂಪ್ಲೀಟೆಡ್ ಜಾಬ್ ಇಂದ ಬರ್ತಿದೆ ಅಂತ ಹೇಳಿ ನಾವೇನ್ ಮಾಡಬೇಕು? ಡೆಬಿಟ್ ಸೈಡ್ 2,000 rupees ನ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಮೆಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್ ಅಂತ ಹೇಳಿ ಇಲ್ಲಿ ಇಲ್ಲ ವ್ಯಾಲ್ಯೂ, ಅದರ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇದಾದ ಮೇಲೆ ಡೈರೆಕ್ಟ್ ವೇಜಸ್ಗೆ ಮತ್ತೆ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಇನ್ಫಾರ್ಮೇಶನ್ಗೆ ಬರೋಣ. ಈ ಎರಡೂ ಸಹ ನಮ್ಮ ಅಕೌಂಟ್ನ ಡೆಬಿಟ್ ಸೈಡ್ ಬರಬೇಕಾಗಿರುತ್ತೆ. ನೋಡಿ ಈಗ
to direct wages ಎಷ್ಟಿದೆ ವ್ಯಾಲ್ಯೂ ಅಲ್ಲಿ 40,000 rupees. So then to chargeable expenses 4,000 rupees. ಈಗ ಇಷ್ಟು ಸಹ ನೋಡಿ ಚೆಕ್ ಮಾಡಿ, ಡೈರೆಕ್ಟ್ ಎಕ್ಸ್ಪೆನ್ಸ್ ಅಲ್ಲಿ ಸಹ ಡೈರೆಕ್ಟ್ ಎಲಿಮೆಂಟ್ಸ್ ಕನ್ಸಿಡರ್ ಮಾಡಿದೀವಿ. ಇಷ್ಟು ಟೋಟಲ್ ಮಾಡ್ಕೊಂಡ್ರೆ ಬರ್ತಕ್ಕಂಥ ವ್ಯಾಲ್ಯೂ ಪ್ರೈಮ್ ಕಾಸ್ಟ್ ಆಗಿರುತ್ತೆ. ಪ್ರೈಮ್ ಕಾಸ್ಟ್ ಆದ ನಂತರ ಓವರ್ ಹೆಡ್ಸ್ಗೆ ಹೋಗ್ಬೇಕಾಗತ್ತೆ. ಅದರಲ್ಲಿ ಫಸ್ಟ್ ಓವರ್ ಹೆಡ್ ಫ್ಯಾಕ್ಟರಿ ಓವರ್ ಹೆಡ್ಸ್. ಟು ಫ್ಯಾಕ್ಟರಿ ಓವರ್ ಹೆಡ್ಸ್ ಡೈರೆಕ್ಟ್ ವೇಜಸ್ ಮೇಲೆ 80% ಅಂತ ಹೇಳಿದರೆ, ಡೈರೆಕ್ಟ್ ವೇಜಸ್ ಎಷ್ಟಿದೆ ಇಲ್ಲಿ 40,000 ಇಂಟು 80% ಮಾಡಿ ನಿಮಗೆ 32,000 rupees ಬರುತ್ತೆ. ದೆನ್ ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟರಿ ಓವರ್ ಹೆಡ್ಸ್ ಎರಡು ಆಡ್ ಮಾಡಿದ್ರೆ ಬರ್ತಕ್ಕಂಥ ವ್ಯಾಲ್ಯೂ ವರ್ಕ್ಸ್ ಕಾಸ್ಟ್ ಅಥವಾ ಫ್ಯಾಕ್ಟರಿ ಕಾಸ್ಟ್ ಆಗಿರುತ್ತೆ. ದೆನ್ ಫ್ಯಾಕ್ಟರಿ ಓವರ್ ಹೆಡ್ಸ್ ಆದ ನಂತರ ನೆಕ್ಸ್ಟ್ ಓವರ್ ಹೆಡ್ ಯಾವುದು, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್. ಸೊ ಅದಕ್ಕೆ ಟು ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ತಗೋಣ. ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಯಾವ್ದ್ರ ಮೇಲೆ ಹೇಳಿದ್ದಾರೆ ಅಂದ್ರೆ ವರ್ಕ್ಸ್ ಕಾಸ್ಟ್ ಮೇಲೆ. ಎಷ್ಟು 25%. ಇಲ್ಲಿ ವರ್ಕ್ಸ್ ಕಾಸ್ಟ್ ಎಷ್ಟು ಬಂದಿದೆ ನಿಮಗೆ 1,08,000 rupees ಇಂಟು 25% ಮಾಡಿ ನಿಮಗೆ 27,000 rupees ಬರುತ್ತೆ. ಈಗ ಇವೆರಡು ಆಡ್ ಮಾಡ್ಕೊಂಡ್ರೆ ಬರ್ತಕ್ಕಂಥ ವ್ಯಾಲ್ಯೂ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಟ್ರೀಟ್ ಮಾಡ್ತೀವಿ. ಯಾಕೆ ಅಂದ್ರೆ ನಮ್ಮ ವರ್ಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಸೊ ಅಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಮೆನ್ಷನ್ ಮಾಡ್ತೀವಿ. ಇದಾದ ನಂತರ ಡೆಬಿಟ್ ಸೈಡ್ ಜಾಸ್ತಿ ಇದೆಯಾ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆಯಾ ಚೆಕ್ ಮಾಡಿ. ಸೊ ಕ್ರೆಡಿಟ್ ಸೈಡ್ ಯಾವುದು ವ್ಯಾಲ್ಯೂ ಇಲ್ಲ, ಹಾಗಾದ್ರೆ ಡೆಬಿಟ್ ಸೈಡ್ ಜಾಸ್ತಿ ಇದೆ. 1,35,000 ಟೋಟಲ್ ಕಾಲಮ್ ಅಲ್ಲಿ ಹಾಕೊಳ್ತೀನಿ. ದೆನ್ ಸೇಮ್ ವ್ಯಾಲ್ಯೂನ ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡ್ತೀನಿ. ದೆನ್ ಡಿಫರೆನ್ಸ್ ಅಮೌಂಟ್ ಎಷ್ಟಿದೆ ಇಲ್ಲಿ 1,35,000 rupees ಹಾಗೆ ತಗೊಳ್ತೀನಿ. ದಿಸ್ ವಿಲ್ ಬಿ ಕ್ಯಾರಿ ಫಾರ್ವರ್ಡ್ ಟು ನೆಕ್ಸ್ಟ್ ಇಯರ್. ಈ ಪೀರಿಯಡ್ ಆದ್ಮೇಲೆ ನೆಕ್ಸ್ಟ್ ಇಯರ್ ಕ್ಯಾರಿ ಫಾರ್ವರ್ಡ್ ಆಗಬೇಕು, ಅದಕ್ಕೋಸ್ಕರ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ದೆನ್ ಈ ವ್ಯಾಲ್ಯೂನ ನೆಕ್ಸ್ಟ್ ಇಯರ್ಗೆ ಬ್ರಾಡ್ ಡೌನ್ ಮಾಡ್ಕೊಳ್ಬೇಕಾಗತ್ತೆ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 1,35,000 rupees. ಇಷ್ಟು ಆದ ನಂತರ ನಮ್ಮ ಪ್ರಾಬ್ಲಮ್ ಅಲ್ಲಿ ಇರತಕ್ಕಂಥ ರಿಕ್ವೈರ್ಮೆಂಟ್ ನ ಫುಲ್ಫಿಲ್ಮೆಂಟ್ ಆಗಿದೆ ಅಂತ ಅರ್ಥ. ಚೆಕ್ ಮಾಡ್ತಾ ಹೋಗಿ, ನೀವೇನು ಅಕೌಂಟ್ ಮಾಡಿದಿರಾ ದೆನ್ ಆಸ್ ವೆಲ್ ಆಸ್ ಕಾಸ್ಟ್ ಶೀಟ್ ಮಾಡಿದಿರಾ, ಎರಡಕ್ಕೂ ಸಹ ಸಿಮಿಲಾರಿಟೀಸ್ ಇದೆ, ಬಟ್ ಪ್ರೆಸೆಂಟೇಷನ್ ಡಿಫ್ರೆಂಟ್ ಇದೆ. ಇಲ್ಲಿ ಅಕೌಂಟ್ಸ್ ವೈಸ್ ಪ್ರಿಪೇರ್ ಮಾಡ್ತೀರಾ, ಅಲ್ಲಿ ಸ್ಟೇಟ್ಮೆಂಟ್ ವೈಸ್ ಪ್ರಿಪೇರ್ ಮಾಡ್ತೀರಾ. ದೆನ್ ಇಫ್ ಯು ಆರ್ ಹ್ಯಾವಿಂಗ್ ಎನಿ ಕ್ವೈರೀಸ್ ಕಾಂಟ್ಯಾಕ್ಟ್ ಮೀ. ಥ್ಯಾಂಕ್ ಯು.